ಕರ್ನಾಟಕದಲ್ಲಿ ಬರೋಬ್ಬರಿ 7 ಕೋಟಿ ಜನಸಂಖ್ಯೆ ಇದೆ. ಅದೇಗೆ ಬಿಗ್ ಬಾಸ್ ವಿನ್ನಿಂಗ್ ಕ್ಯಾಂಡಿಡೇಟ್ಗೆ 5,28,00,000 ಮತ ಬರ್ಲಿಕ್ಕೆ ಸಾಧ್ಯ? 7 ಕೋಟಿ ಜನರ ಪೈಕಿ ನಮ್ಮ ಕರ್ನಾಟಕದಲ್ಲಿ ವೋಟಿಂಗ್ ಹಕ್ಕನ್ನು ಪಡೆದಂತವರು 5.37 ಕೋಟಿ ಜನಸಂಖ್ಯೆ. ಕರ್ನಾಟಕದಲ್ಲಿ ಇರುವುದು 7 ಕೋಟಿ ಜನ. ಬಿಗ್ ಬಾಸ್ನ 6 ಜನ ಕಂಟೆಸ್ಟೆಂಟ್ಗಳಿಗೆ ಬಂದಿದ್ದು ಬರೋಬ್ಬರಿ 10 ಕೋಟಿ ವೋಟ್ ಅಂತ. ಅದೇಗೆ ಸಾಧ್ಯ? ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 11 ಕನ್ನಡದ ಫೈನಲ್ ನಡೀತಾ ಇದೆ. ಈಗಾಗಲೇ 6 ಜನ ಕಂಟೆಸ್ಟೆಂಟ್ಗಳ ಪೈಕಿ ಭವ್ಯ ಗೌಡ ಅವರು ಬಿಗ್ ಬಾಸ್ ಫೈನಲ್ ಇಂದ ಹೊರಬಂದು 5th ರನ್ನರ್ ಅಪ್ ಆಗಿ ಹೊರಗಡೆ ಬಂದಿದ್ದಾರೆ. ಇನ್ನು ಮಾಹಿತಿಯ ಪ್ರಕಾರ ರಜತ್ ಅವರು ಕೂಡ ಹೊರಗೆ ಬಂದಿದ್ದಾರೆ. ಇನ್ನು ಉಳಿದ 4 ಪೈಕಿ ಯಾರು ಗೆಲ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಹನುಮಂತ ಇದ್ದಾರೆ, ಉಗ್ರ ಮಂಜು ಇದ್ದಾರೆ, ತ್ರಿವಿಕ್ರಮ್ ಇದ್ದಾರೆ ಮತ್ತು ಮೋಕ್ಷಿತ ಅವರಿದ್ದಾರೆ. ಈ 4ರಲ್ಲಿ ಪಟ್ಟಕ್ಕಾಗಿ ಅಥವಾ ಬಿಗ್ ಬಾಸ್ ಪಟ್ಟಕ್ಕಾಗಿ ತೀವ್ರವಾದ ಪೈಪೋಟಿ ನಡೀತಾ ಇದೆ ಮತ್ತು ಬಿಗ್ ಬಾಸ್ ವೋಟಿಂಗ್ ಗಳ ಪ್ರಕಾರ ಮತ್ತು ಆಟದ ಪ್ರಕಾರ ಈಗಾಗಲೇ ವಿನ್ನರ್ ಯಾರು ಅನ್ನೋದು ಡಿಸೈಡ್ ಆಗಿದೆ. ಕಿಚ್ಚ ಸುದೀಪ್ ಅವರು ಇವತ್ತು ಸಾಯಂಕಾಲ 10:30 ಸುಮಾರಿಗೆ ಎಪಿಸೋಡ್ ಶೂಟ್ ಆಗುತ್ತೆ. ಒಬ್ಬರ ಕೈಯನ್ನ ಮೇಲೆತ್ತಾರೆ, ಅವರು ವಿನ್ನರ್ ಅಂತ ಘೋಷಣೆ ಮಾಡಲಾಗುತ್ತೆ ಮತ್ತು ಅವರಿಗೆ ಅರ್ಧ ಕೋಟಿಯಷ್ಟು ಹಣ ಬರುತ್ತೆ ಮತ್ತು ವಿವಿಧ ಕಂಪನಿಯಿಂದ, ವಿವಿಧ ಖಾಸಗಿ ಸಂಸ್ಥೆಗಳಿಂದ ದೊಡ್ಡ ದೊಡ್ಡ ಗಿಫ್ಟ್ ಕೂಡ ಬರುತ್ತೆ. ನಿನ್ನೆ ಟೆಲಿಕಾಸ್ಟ್ ಆದಂತ ಎಪಿಸೋಡ್ ನಲ್ಲಿ ಸುದೀಪ್ ಅವರು ಹೇಳ್ತಾರೆ, ಬಿಗ್ ಬಾಸ್ ನ ವಿನ್ನಿಂಗ್ ಕ್ಯಾಂಡಿಡೇಟ್ಗೆ, ಅಂದ್ರೆ ನಾನು ನಾಳೆ ಯಾರನ್ನ ಘೋಷಣೆ ಮಾಡ್ತೇನಲ್ಲ ಆ ವಿನ್ನಿಂಗ್ ಕ್ಯಾಂಡಿಡೇಟ್ಗೆ ಬರೋಬ್ಬರಿ 5,27,00,000 ಮತ ಬಂದಿದೆ ಮತ್ತು 6ನೇ ಕಂಟೆಸ್ಟೆಂಟ್ ಅಂದ್ರೆ ಇವತ್ತು ಯಾರು ಹೊರಗೆ ಹೋಗ್ತಾರಲ್ಲ, ಹೊರಗೆ ಹೋಗುವ ಕಂಟೆಸ್ಟೆಂಟ್ಗೆ ಬರೋಬ್ಬರಿ 64 ಲಕ್ಷ ವೋಟ್ ಬಂದಿದೆ. ಹಾಗಾಗಿ ಕಡಿಮೆ ವೋಟ್ ಬಂದಂತ ಭವ್ಯ ಗೌಡ ಅವರು ಈ ಮನೆಯಿಂದ ಹೊರಗೆ ಹೋಗ್ತಾರಂತ ಭವ್ಯ ಗೌಡ ಅವರನ್ನ ಎಲಿಮಿನೇಟ್ ಮಾಡ್ತಾರೆ. ಇಲ್ಲಿ ಒಂದು ಲೆಕ್ಕಾಚಾರ ಅಂದ್ರೆ, ವಿನ್ನಿಂಗ್ ಕ್ಯಾಂಡಿಡೇಟ್ ಯಾರೇ ಆಗಲಿ ಆ ಒಬ್ಬ ಕ್ಯಾಂಡಿಡೇಟ್ಗೆ 5,27,00,000 ವೋಟ್ ಬಂದಿದೆ ಅಂದ್ರೆ ಅದು ಹೇಗೆ ಸಾಧ್ಯ? ನಮ್ಮ ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಆಸ್ಪಾಸ್ನಲ್ಲಿದೆ. ಈ 2023ರ ಜನರಲ್ ಎಲೆಕ್ಷನ್ ನಲ್ಲಿ ನಾವು ವೋಟಿಂಗ್ ತಗೊಂಡಾಗ ನಮ್ಮ ಕರ್ನಾಟಕದ ವೋಟಿಂಗ್ ಇರುವ ವ್ಯಕ್ತಿಗಳು ಬರೋಬ್ಬರಿ 5,37,00,000. ಆದ್ರೆ ಇಲ್ಲಿ ವೋಟಿಂಗ್ ಹಕ್ಕೇ ಬೇಕಂತಿಲ್ಲ, ಯಾಕಂದ್ರೆ ಯಾರು ಬೇಕಾದ್ರೂ ವೋಟ್ ಹಾಕ್ಬೋದು. ಚಿಕ್ಕ ಮಗುವಿನಿಂದ ಹಿಡಿದು ವಯೋವೃದ್ಧರ ತನಕ ವೋಟ್ ಹಾಕ್ಬೇಕು. ಹಾಗಾಗಿ 7 ಕೋಟಿ ಜನರು ವೋಟ್ ಹಾಕುವಂತ ಒಂದು ಸಾಧ್ಯತೆ ಇರುತ್ತೆ. ಚಿಕ್ಕ ಮಕ್ಕಳು ಹಾಕ್ಲಿಕ್ಕೆ ಆಗಲ್ಲ. ಆದ್ರೂ ಒಂದು ಲೆಕ್ಕಾಚಾರದಲ್ಲಿ ಓಕೆ ಅಂತ ಹೇಳುವ 7 ಕೋಟಿ ಜನರು ವೋಟ್ ಹಾಕಬಹುದು ಅಂತ. ಬಿಗ್ ಬಾಸ್ ನ ಮೊದಲ ಅಭ್ಯರ್ಥಿಗೆ 5.27 ವೋಟ್ ಬಂದಿದೆ ಅಂದ್ರೆ ಎರಡನೇ ಅಭ್ಯರ್ಥಿಗೆ ಎಷ್ಟು ಬಂದಿರಬಹುದು? ಸರಿಸುಮಾರು 2 ರಿಂದ 3 ಕೋಟಿ ಬಂದಿರಬಹುದು. 3ನೇ ಅಭ್ಯರ್ಥಿಗೆ 2 ಕೋಟಿ ಬಂದಿರಬಹುದು. 4ನೇ ಅಭ್ಯರ್ಥಿಗೆ 1 ಕೋಟಿ ಬಂದಿರಬಹುದು. 5ನೇ ಅಭ್ಯರ್ಥಿಗೆ 95 ಲಕ್ಷ ಬಂದಿರಬಹುದು. 6ನೇ ಅಭ್ಯರ್ಥಿಗೆ ಅವರು ಹೇಳಿದ ಪ್ರಕಾರ 64 ಲಕ್ಷ ವೋಟ್ ಬಂದಿದೆ ಅಂತ ಸುದೀಪ್ ಅವರು ಹೇಳಿದ್ದಾರೆ. ಈ 6 ಕಂಟೆಸ್ಟೆಂಟ್ಗಳ ವೋಟ್ ಅನ್ನ ಟೋಟಲಿ ಮಾಡಿದಾಗ ಬರೋಬ್ಬರಿ 10 ಕೋಟಿ ವೋಟ್ ಆಗುತ್ತೆ. ನಮ್ಮ ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಇದೆ. ಎಲ್ಲರೂ ವೋಟ್ ಹಾಕಿದ್ದಾರೆ ಅಂತ ತಿಳ್ಕೊಳ್ಬೇಡ. ನಮ್ಮ ಕರ್ನಾಟಕದ ಜನಸಂಖ್ಯೆ 7 ಕೋಟಿ ಇದೆ. ಬಿಗ್ ಬಾಸ್ ನ 6 ಜನಕ್ಕೆ ಬಂದಂತ ವೋಟ್ಗಳ ಸಂಖ್ಯೆ 10 ಕೋಟಿ ಆಸ್ಪಾಸ್ನಲ್ಲಿದೆ. ಅದು ಹೇಗೆ ಸಾಧ್ಯ? 10 ಕೋಟಿ ಜನರು ಅಂದ್ರೆ ಕರ್ನಾಟಕದ 7 ಕೋಟಿ ಜನ ಮತ್ತು ಅಕ್ಕಪಕ್ಕದ ರಾಜ್ಯದವರೆಲ್ಲ ವೋಟ್ ಹಾಕಿದ್ರ ಅಂತ ತಿಳ್ಕೊಳ್ಬೇಕಾ? ಹೀಗಲ್ಲ ಲೆಕ್ಕಾಚಾರ. ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಗಳಿಗೆ ಒಬ್ಬ ವ್ಯಕ್ತಿ 100 ಅಂದ್ರೆ 99 ವೋಟ್ ಅನ್ನು ಹಾಕ್ಬೋದು. ಒಂದು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ, ಜಿಯೋ ಸಿನಿಮಾ ಆಪ್ ಅನ್ನು ಡೌನ್ಲೋಡ್ ಮಾಡಿ ಒಬ್ಬ ವ್ಯಕ್ತಿ ತನ್ನ ಅಕೌಂಟ್ ಇಂದ, ತನ್ನ ಜಿಮೇಲ್ ಅಕೌಂಟ್ ಇಂದ 99 ವೋಟ್ ಅನ್ನು ಹಾಕ್ಬೋದು. ಹೀಗೆ ಕೇವಲ 10 ಲಕ್ಷ ಜನ ಬಿಗ್ ಬಾಸ್ ನೋಡ್ತಾ ಇದ್ದಂತ, ಬಿಗ್ ಬಾಸ್ ಫ್ಯಾನ್ ಆದಂತ ಮತ್ತು ಆ ಕಂಟೆಸ್ಟೆಂಟ್ ಗಳ ಪರವಾಗಿ ವೋಟ್ ಅನ್ನ ಗ್ಯಾದರ್ ಮಾಡುವಂತ, ಪ್ರಚಾರ ಮಾಡ್ತಿದ್ದಂತ 10 ಲಕ್ಷ ಜನ ತಮ್ಮ ಅಕೌಂಟ್ ನಿಂದ ಒಬ್ಬ ವ್ಯಕ್ತಿ 99 ವೋಟ್ ಹಾಕಿದ್ರೆ ಬರೋಬ್ಬರಿ 9,99,00,000 ವೋಟ್ ಆಗುತ್ತೆ. ಇದೇ ಲೆಕ್ಕಾಚಾರ. ಒಬ್ಬ ವ್ಯಕ್ತಿ ತನ್ನ ಅಕೌಂಟ್ ನಿಂದ 99 ಮತ ಹಾಕಿದರೆ, ಜಸ್ಟ್ ಎಕ್ಸಾಂಪಲ್ ಹನುಮಂತ ಅವರಿಗೆ ಒಬ್ಬ ವ್ಯಕ್ತಿ, ರಮೇಶ್ ಅನ್ನುವ ವ್ಯಕ್ತಿ ತನ್ನ ಅಕೌಂಟ್ ನಿಂದ 99 ವೋಟ್ ಹಾಕ್ತಾರೆ. ಅವನು ಹಾಕಿದ ವ್ಯಕ್ತಿ ಒಬ್ಬನೇ, ಆದರೆ ಅವನ ಅಕೌಂಟ್ ನಿಂದ 99 ವೋಟ್ ಹಾಕುವಂತ ಒಂದು ಚಾನ್ಸಸ್ ಇದೆ. ಹೀಗೆ 10 ಲಕ್ಷ ಜನ ತಮ್ಮ ತಮ್ಮ ಅಕೌಂಟ್ ನಿಂದ ಒಬ್ಬೊಬ್ಬ ವ್ಯಕ್ತಿ 99 ವೋಟ್ ಹಾಕಿದರೆ, ಸುದೀಪ್ ಅವರು ಹೇಳ್ತಾರಲ್ಲ, ಒಬ್ಬ ವ್ಯಕ್ತಿಗೆ ಅಂದ್ರೆ ವಿನ್ನಿಂಗ್ ಕ್ಯಾಂಡಿಡೇಟ್ಗೆ 5,27,00,000 ವೋಟ್ ಬಂದಿದೆ ಅಂತ, ಆ ವೋಟ್ ಆಗತ್ತೆ. ಅಂದ್ರೆ ಟೋಟಲಿ 6 ಜನ ಕಂಟೆಸ್ಟೆಂಟ್ಗಳ ಒಟ್ಟು ವೋಟ್ ಸರಿಸುಮಾರು 10 ಕೋಟಿ ಆಗತ್ತಲ್ಲ. ಇದೇ 10 ಕೋಟಿ ಅಂದ್ರೆ ಕೇವಲ ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ಗಳಿಗೆ ವೋಟ್ ಹಾಕಿದವರು ಸರಿಸುಮಾರು 10 ಲಕ್ಷ ಜನ ಮಾತ್ರ.
ಈ ಲೆಕ್ಕಾಚಾರ ಸುದೀಪ್ ಅವರು ಕೊಟ್ಟಂತ 5.27 ಲಕ್ಷ ಜನ ಒಬ್ಬ ಕ್ಯಾಂಡಿಡೇಟ್ ವಿನ್ನಿಂಗ್ ಕ್ಯಾಂಡಿಡೇಟ್ಗೆ ವೋಟ್ ಹಾಕಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆಯಲ್ಲ, ಅದು ಜನರಲ್ಲಿ ತುಂಬಾ ಗೊಂದಲವನ್ನ ಉಂಟು ಮಾಡುತ್ತೆ. ಯಾಕಂದ್ರೆ 2023-2024 ಲೋಕಸಭಾ ಎಲೆಕ್ಷನ್ ನಲ್ಲಿ ಆ ಇಲೆಕ್ಷನ್ ಅಭ್ಯರ್ಥಿಗಳು ಅಥವಾ ಪಕ್ಷಗಳು ಮನೆಗೆ ಹೋಗಿ ನಮ್ಗೆ ವೋಟ್ ಹಾಕಿ ಅಂತ ಬಾಯ್ ಪಡ್ಕೊಂಡ್ರು ಕೂಡ ಜನ ವೋಟ್ ಹಾಕಿದ್ದು 70%, 80%, ಅಂದ್ರೆ ಸರಿಸುಮಾರು 4 ಕೋಟಿ ಜನ ವೋಟ್ ಹಾಕಿದ್ದಾರೆ. ಅಂದರೆ ತಮ್ಮ ಹಕ್ಕನ್ನ ತಾವು ಚಲಾಯಿಸಲೇಬೇಕಾದಂತ ಹಕ್ಕನ್ನ ಮನೆಯವರು ಪೂರ್ತಿ ಹೋಗಿ, ಅಂದ್ರೆ ವೋಟಿಂಗ್ ಇರುವಂತ ಅಭ್ಯರ್ಥಿಗಳು ಎಲ್ಲ ಹೋಗಿ ಚಲಾವಣೆ ಮಾಡಿದ್ರು ಕೂಡ ವೋಟಿಂಗ್ ಪರ್ಸೆಂಟೇಜ್ ಆಗಿತ್ತು ಬರೋಬ್ಬರಿ 70-75%, ಅಂದ್ರೆ 5.37 ಕೋಟಿ ವೋಟರ್ಸ್ ಇರುವಂತ ನಮ್ಮ ಕರ್ನಾಟಕದಲ್ಲಿ ವೋಟಿಂಗ್ ಆಗಿದ್ದು ಸರಿಸುಮಾರು 4 ಕೋಟಿಯಷ್ಟು ಜನ ಮಾತ್ರ ವೋಟ್ ಹಾಕಿದ್ದಾರೆ. ಆದ್ರೆ ಬಿಗ್ ಬಾಸ್ ಲೆಕ್ಕಾಚಾರದಲ್ಲಿ 6 ಜನರಿಗೆ ಬಂದಂತ ವೋಟ್ಗಳ ಸಂಖ್ಯೆ ಬರೋಬ್ಬರಿ 10 ಕೋಟಿ ಆಗತ್ತೆ. ಅದೇ ಸಾಧ್ಯ ಅಲ್ವಾ? ಈ ಲೆಕ್ಕಾಚಾರವನ್ನ ಕಲರ್ಸ್ ಕನ್ನಡದವರು ಜನರಿಗೆ ಕೊಡ್ಲೇಬೇಕಾಗುತ್ತೆ. ನಮ್ಮಲ್ಲಿರುವ 7 ಕೋಟಿ ಜನರು ಅದು ಹೇಗೆ 10 ಕೋಟಿ ಮತ ಹಾಕ್ಲಿಕ್ಕೆ ಸಾಧ್ಯ? ಅಥವಾ ಅಕ್ಕಪಕ್ಕ ಆಂಧ್ರ ತೆಲಂಗಾಣದ ಬಂದು ವೋಟ್ ಹಾಕ್ಲಿಕ್ಕೆ ಸಾಧ್ಯನಾ? ಅಥವಾ ಚಿಕ್ಕ ಮಕ್ಕಳು, 20 ಹುಟ್ಟಿದ ಮಕ್ಕಳು ಅಥವಾ 2 ವರ್ಷದ ಮಕ್ಕಳು ವೋಟ್ ಹಾಕ್ಲಿಕ್ಕೆ ಸಾಧ್ಯನಾ? ನಾನು ಹೇಳುದು ಕರ್ನಾಟಕದ 7 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು ಅಂದ್ರೆ ಮೊಬೈಲ್ ಯೂಸ್ ಮಾಡೋವಂಥವ್ರು ಅಥವಾ ಟೆಕ್ನಾಲಜಿ ಯೂಸ್ ಮಾಡೋವಂಥವ್ರು ಇಷ್ಟು ಕೋಟಿ ಜನ ಇರ್ಬೋದು. 3 ಕೋಟಿ ಜನ ಇರ್ಬೋದಾ? 3 ಕೋಟಿ ಜನರು ಎಲ್ಲರೂ ಬಿಗ್ ಬಾಸ್ ಫ್ಯಾನ್ ಅಂತಾನೆ ತಿಳ್ಕೊಂಡ್ರು 3 ಕೋಟಿ ವೋಟ್ ಮಾತ್ರ ಆಗುತ್ತೆ. ಅದೇಗೆ ನಿಮ್ಮ ಲೆಕ್ಕಾಚಾರ ಪ್ರಕಾರ ಸರಿಸುಮಾರು 10 ಕೋಟಿ ವೋಟ್ ಆಗುತ್ತೆ. ಅಂದರೆ ನೀವು ಒಬ್ಬ ವ್ಯಕ್ತಿಯಿಂದ 100 ವೋಟನ್ನು ಪಡೆದುಕೊಂಡು, ಅಂದರೆ ಸರಿಸುಮಾರು 10 ಲಕ್ಷ ಜನರ ವ್ಯಕ್ತಿಯಿಂದ 99 ವೋಟ್ ಪರ್ ಹೆಡ್ ಅನ್ನು ಪಡೆದು ನೀವು 10 ಕೋಟಿಯ ಲೆಕ್ಕಾಚಾರವನ್ನು ತೋರಿಸ್ತಾ ಇದ್ದೀರಿ. ಈ ಲೆಕ್ಕಾಚಾರದಲ್ಲಿ ನೀವು ಒಬ್ಬ ವ್ಯಕ್ತಿಯ ವೋಟನ್ನ 1 ವೋಟ್ ಹಾಕಿ ಕನ್ಸಿಡರ್ ಮಾಡಬೇಕೇ ಹೊರತು ಒಂದು ವ್ಯಕ್ತಿಯ ವೋಟನ್ನ 99 ವೋಟ್ ಆಗಿ ಕನ್ವರ್ಟ್ ಮಾಡಿದ್ರೆ ಅಥವಾ ಲೆಕ್ಕಾಚಾರ ಮಾಡಿದ್ರೆ ಇದು ಜನರಿಗೆ ಹಾದಿ ತಪ್ಪಿಸುವ ಕೆಲಸವೇ ಹೊರತು ಬೇರೆ ಯಾವ ಲೆಕ್ಕಾಚಾರವೂ ಅಲ್ಲ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.